ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 29ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ರಾಣಿ ಫುಲ್ಲು ಬೇಜಾರಲ್ಲಿ ಕೂತಿರ್ತಾಳೆ. ಆದರೆ ಅವಳು ಸೇವಕಿ ಒಂದು ಗಿಡನ ತೋರಿಸ್ಕೊಂಡು ಹೇಳ್ತಿರ್ತಾಳೆ, ಮಹಾರಾಣಿ ಇಲ್ಲಿರೋ ಗಾರ್ಡನ್ ಇಲ್ಲಿರೋ ಫ್ಲವರ್ಸ್ಗಳನ್ನ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ. ಅದಕ್ಕೆ ರಾಣಿ ಸೂಜಿಂಗು ಎದ್ಬಿಟ್ಟು ಬೇಜಾರಲ್ಲಿ ಹೇಳ್ತಿರ್ತಾಳೆ, ಹಾ ಸರಿ ಆಯ್ತು, ಯಾವಾಗ ವಾಪಸ್ ಹೋಗ್ತೀವಿ ಅಂತ. ಅದಕ್ಕೆ ಅವಳು ಸೇವಕಿ ಹೇಳ್ತಿರ್ತಾಳೆ, ಈಗ ತಾನೇ ಬಂದಿದ್ದೀವಿ ಇಲ್ಲಿ. ಅದಕ್ಕೆ ರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ಇದರಿಂದ ನನ್ಗೇನು ಆಗ್ಬೇಕಾಗಿಲ್ಲ, ನನಗೆ ಫುಲ್ಲು ಟಯರ್ಡ್ ಆಗಿದೆ ಅಂತ. ಅವಳ ಕೈಯಲ್ಲಿರೋ ಕಡ್ಡಿನ ಹಿಂದಕ್ಕೆ ಎಸ್ದು ಬಿಡ್ತಾಳೆ. ಕಡ್ಡಿ ಹೋಗಿ ಅದು ರಾಣಿ ಮೇಲೆ ಬೀಳುತ್ತೆ. ಇಲ್ಲಿ ಆ ರಾಣಿ ಕೋಪದಲ್ಲಿ ಹೇಳ್ತಿರ್ತಾಳೆ, ಯಾರದು, ನಿನಗೆ ಕಣ್ ಕಾಣಿಸಲ್ವಾ ಅಂತ. ಇಲ್ಲಿ ಅದಕ್ಕೆ ರಾಣಿ ಸೂಜಿಂಗು ಹಿಂದೆ ತಿರುಗ್ಬಿಟ್ಟು, ಹೋ ನನ್ನನ್ನು ಕ್ಷಮಿಸ್ಬಿಡಿ, ನಾನು ನೋಡ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಆ ರಾಣಿ ಹಿಂದೆ ರಾಣಿ ಇಲ್ಲಿಯೂ ಕೂಡ ನಿಂತಿರ್ತಾಳೆ. ಇಲ್ಲಿ ಆ ರಾಣಿ ಸೂಜಿಂಗ್ನ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ಇವರಂತೂ ರಾಣಿ ಸೂಜಿಂಗ್ ಅಲ್ವಾ, ತುಂಬಾ ದಿನಗಳಾದ್ಮೇಲೆ ನಿಮ್ಮನ್ನ ನೋಡ್ತಾ ಇದ್ದೀನಿ ನಾನು. ಅದು ಅಲ್ಲದೆ ನಾನು ಕೇಳ್ಪಟ್ಟೆ ನಿಮ್ಮನ್ನ ಮಹಾರಾಜರು ಶಾಹಿ ಮಹಲಿಂದ ಆಚೆಗೆ ಹಾಕ್ಬಿಟ್ರಂತ. ಇಲ್ಲಿ ಅದಕ್ಕೆ ರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ಯಾರು ನನ್ನನ್ನು ಅಲ್ಲಿಂದ ಹೊರಗಡೆ ಹಾಕಿದ್ರು ಅಂತ ಹೇಳಿದ್ರು, ನಿನಗೆ ಯಾರು ಹೇಳಿದ್ದು. ಇಲ್ಲಿ ಅದಕ್ಕೆ ಕಡ್ಡಿ ಬಿದ್ದಿತ್ತಲ್ಲ, ಆ ರಾಣಿ ಮುಂದೆ ಬರ್ತಾ ಹೇಳ್ತಿರ್ತಾಳೆ, ಓ ನೀನೇನ ರಾಣಿ ಸೂಜಿಂಗ್ ಅಂದ್ರೆ, ನಿನ್ನನ್ನ ನೋಡಿದ್ರೆ ನೀನು ತುಂಬಾ ಸಾಧಾರಣವಾಗಿ ಕಾಣಿಸ್ತೀಯಾ, ನಿನ್ನಲ್ಲಿ ವಿಶೇಷವಾಗಿ ಅನ್ನೋದು ಏನು ಇಲ್ವಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವಳ ಜೊತೆ ಬಂದಿದ್ದಂತ ಕೆಲವು ರಾಣಿಗಳು ಹೇಳ್ತಿರ್ತಾರೆ, ಹೌದು ನಿಜವಾಗ್ಲೂ ನನ್ಗಂತೂ ಅರ್ಥ ಆಗಲ್ಲ, ಮಹಾರಾಜರಿಗೆ ನೀನು ಹೇಗಿಷ್ಟ ಆದೆ, ಅದು ಅಲ್ದಲೆ ನೀನು ಮಹಾರಾಜರ ರೂಮ್ ಅಲ್ಲಿ ಹೇಗೆ ಉಳ್ಕೊಂಡಿದ್ದೆ, ನೀನ್ ಅಲ್ಲಿ ಇರ್ಲಿಲ್ವಾ, ಅದು ಅಲ್ದಲೆ ನೀನು ಮಹಾರಾಜರ ಜೊತೆ ಅವ್ರ ಕೋಣೆಲಿದ್ದೆ, ಮತ್ತೆ ಬೇಟೆಗೂ ಕೂಡ ಮಹಾರಾಜರ ಜೊತೆ ಹೋಗಿದ್ದೆ, ಆದ್ರೂ ನಿನ್ನ ಮಹಾರಾಜರು ಅಲ್ಲಿಂದ ತಳ್ಳಿ ಇಷ್ಟು ದೂರ ಶಾಂತಿ ಮಹಲ್ಗೆ ಕಳ್ಸಿದ್ದಾರೆ. ಅದನ್ನೆಲ್ಲ ಕೇಳಿ ಇನ್ನೊಬ್ಳು ಅವಳ ಜೊತೆ ಬಂದಿರ್ತಾಳಲ್ಲ ರಾಣಿ, ಅವಳು ಹೇಳ್ತಿರ್ತಾಳೆ, ಹಾ ಹೌದು ನೀವೆಲ್ಲ ಹೇಳ್ತಿರೋದು ನಿಜ, ಮಹಾರಾಜರು ನಿನ್ ಮೇಲೆ ಕರುಣೆ ತೋರಿಸ್ಲಿಲ್ಲ ಅಂದ್ರೆ ನೀನು ಏನಂದ್ರೆ ಏನು ಅಲ್ಲ. ಇದನ್ನೆಲ್ಲ ನೋಡಿ ರಾಣಿ ಲಿಯು ಇರ್ತಾಳಲ್ಲ, ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೊತಿರ್ತಾಳೆ, ನೀನು ಒಂದ್ಸತಿ ರಾಜರ ಪ್ರೊಟೆಕ್ಷನ್ ಇಂದ ಆಚೆ ಬಂದು ಪ್ಯಾಲೇಸ್ ಅಲ್ಲಿ ಒಬ್ಳೇ ಇದ್ದಾಗ ನಿನ್ಗೂ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಈಗ ನಿನ್ನ ಸರದಿ ಅವಮಾನ ಮತ್ತೆ ತುಂಬಾ ತೊಂದ್ರೆನ ಅನ್ಭವಿಸೋದಕ್ಕೆ 3 ಜನ ರಾಣಿದಿರು ಏನಿರ್ತಾರಲ್ಲ, ಅವರೆಲ್ಲ ಫುಲ್ಲು ರೌಡಿಗಳ ತರ ನಿಂತ್ಕೊಂಡಿರ್ತಾರೆ. ಇಲ್ಲಿ ಅದಕ್ಕೆ ರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ನೋಡಿ ನನ್ಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ನಾನು ಇವಾಗ ಇಲ್ಲಿಂದ ಹೋಗ್ಬೇಕು, ನನ್ಗೆ ದಾರಿ ಬಿಡಿ. ಇಷ್ಟು ಹೇಳ್ಬಿಟ್ಟು ರಾಣಿ ಸೂಜಿಂಗು ಮುಂದೆ ಹೋಗ್ತಿರ್ತಾಳೆ. ಆಗ ಕಡ್ಡಿ ಬಿದ್ದಿತ್ತಲ್ಲ, ಆ ರಾಣಿ ಹೇಳ್ತಿರ್ತಾಳೆ, ಯಾರಿಗಾದ್ರೂ ಪೆಟ್ ಮಾಡ್ಬಿಟ್ಟು ಹಾಗೆ ಹೋಗ್ತಾರಾ, ನೀನೊಂಚೂರು ಕೂಡ ಯಾರಿಗೂ ರೆಸ್ಪೆಕ್ಟೇ ಕೊಡಲ್ಲ. ಈ ಮಾತಿಗೆ ರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ನಾನು ಆಲ್ರೆಡಿ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದ್ದೀನಿ. ಇಷ್ಟು ಹೇಳಿದ್ಮೇಲೆ ರಾಣಿ ಸೂಜಿಂಗು ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೊತಿರ್ತಾಳೆ, ನನಗೆ ಗೊತ್ತಿತ್ತು ನಾನು ಆಚೆ ಬರಬಾರ್ದು ಅಂತ, ನಾನು ಯಾವಾಗೆಲ್ಲ ಆಚೆ ಬರ್ತೀನೋ ಈ ತರ ದಡ್ರ ಕೈಲೇ ನಾನು ಸಿಗಾಕೊಂತೀನಿ. ಇಲ್ಲಿ ಅದಕ್ಕೆ ಆ ಕಡ್ಡಿ ಬಿದ್ದಿತ್ತಲ್ಲ, ಆ ರಾಣಿ ಹೇಳ್ತಿರ್ತಾಳೆ, ನನ್ಗೆ ಇಷ್ಟೆಲ್ಲ ಕ್ಷಮೆ ಕೇಳೋದು ಒಪ್ಕೊಳ್ಳಲ್ಲ, ನಾನು ನಿನ್ನ ಹತ್ರ ಡಿಮ್ಯಾಂಡ್ ಮಾಡ್ತೀನಿ, ನೀನು ಮಂಡಿ ಊರಿ ನನ್ನ ಹತ್ರ ಸಾರಿ ಕೇಳಬೇಕು. ಇದನ್ನೆಲ್ಲ ನೋಡಿ ರಾಣಿ ಲಿಯು ಏನಿರ್ತಾಳಲ್ಲ, ಅವಳು ಮಜಾ ತಗೋತಿರ್ತಾಳೆ. ಇಲ್ಲಿ ಅವಳು ಹಿಂದೆ ನಿಂತ್ಕೊಂಡು ನಗ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ನಾನು ಮಂಡಿ ಊರಿ ಯಾರನ್ನು ಕ್ಷಮೆ ಕೇಳಲ್ಲ. ಇಲ್ಲಿ ಅದಕ್ಕೆ ಆ ಕಡ್ಡಿ ಬಿದ್ದಿದ್ ರಾಣಿ ಹೇಳ್ತಿರ್ತಾಳೆ, ನೀವಿಬ್ರು ಏನ್ ನೋಡ್ತಿದ್ದೀರಾ, ಅವಳನ್ನ ಹಿಡ್ಕೊಂಡು ಮಂಡಿ ಉರ್ಸಿ ಕೆಳಗಡೆ ಕೂರ್ಸಿ. ಈ ಮಾತನ್ನ ಕೇಳಿ ರಾಣಿ ಸೂಜಿಂಗು ಹೇಳ್ತಿರ್ತಾಳೆ, ನಿಂತ್ಕೋ. ಇಲ್ಲಿ ಅವಳು ಕೈ ಮುಂದೆ ನೀಡ್ಬಿಟ್ಟು ಹೇಳ್ತಿರ್ತಾಳೆ, ನಿಜವಾಗ್ಲು ನೀವಿಬ್ರು ನನ್ನನ್ನ ಮುಟ್ಟೋದಕ್ಕೆ ಧೈರ್ಯ ಮಾಡ್ತಿದ್ದೀರಾ, ನೀವು ನನ್ನನ್ನ ಎದುರಾಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.